ಹುಟ್ಟಿ ಬಾರದಂತೆ ಸುಟ್ಟ ಬಿಡತನವ ಸುಟ್ಟ ಬೀಜನ ಮೂರಾರು ದುಷ್ಟರ ಸಂಗ ದೂರ ಮಾಡು ಮೂರಾರು ದುಷ್ಟರ ಸಂಗ ದೂರ ಮಾಡು ಆ ಮೀರಿದ ಉನ್ಮನೆ ದೊರಕುವದ ನಿನಗ ಮೀರಿದ ಉನ್ಮನೆ ದೊರಕುವದ ತನುಮನ ಧನ ಗುರು ಚರಣಕ್ಕ ನೀಡಲು ಕೈಲಾಸ ಕೈ ಮಾಡಿ ಮುಕ್ತಿಗಾಗಿ ಮೂಲ ಭಕ್ತಿನ ಕಾರಣ ಶಕ್ತಿ ಕೆಲಸ ಅಲ್ಲೇ ನಡಿಲಾರದ ಇನ್ನ ಹೆಣ್ಣಿನ ಕೆಲಸ ಅಲ್ಲಿ ನಡಿಲಾರದ ರಕ್ತ ಹೋಗಿವಿ ರಕ್ತರಾಗಲು ಭಕ್ತಿಯಿಂದ ಹೆಡಕೋ ಹಂಗಾನಿಗಿರವ ಆಧಾರ ಹಿಡದು ಗಟ್ಟಾಗಿ ಹಿಡದು ಶಿವನಾಮ ಎಂಬ ಇಸಗಾಯಿ ಕಟ್ರೆ ಬೆನ್ನಿ ಈಶಿ ಹೋಗುವುದಕ್ಕಾಗಿ ಕೊನೆಗೆ ಸದ್ಗುರವಿನ ಅಕ್ಕಲ ಕೋಟ ತಾಲೂಕದಾಗ ಅಂದೇವಾಡಿ ಹೆಸರ ರಾಮ ಹೆಸರ ಈಶನ ನಾಮ ಬುದ್ಧಿಗೆ ಮಸರಾಗಿ ಬುದ್ಧಿಗೆ ಮಸರಾಗಿ ದುಡ್ಕೊಂಡವರ ಮುಂದ ಪಡ್ಕೋತಾರ ಎಂದು ಉಸ್ತಾದ್ ಗೈ ವಿಷಯ ಹಿಂಗ ತಿಳಿಸಿದರು ಹುಡುಗಿ ಉಸ್ತಾದ್ ಗೈ ವಿಷಯ ಹಿಂಗ ತಿಳಿಸಿದರು ತಕ್ಕಾಗಿ ಬಂದಿದೆ ಸರ್ವ ಸಭಾಯ ನೆರದಾರು ಅದಕ್ಕೆ ಮತ್ತೇನು ಕೇಳಾಳ್ತಮ್ಮ ಏನು ಕೇಳ್ಯಾರಿ ಮಾಸ್ತರ ಗಣಪತಿದು ಕೇಳ್ಯಾರ ಹೌದು ಮತ್ತೆ ರಾವಣನ ಒಂದು ಕೇಳ್ಯಾಳ ರಾವಣನ್ ಕೇಳ್ಯಾರ ಮತ್ತೆ ಶ್ರೀ ಎಂಬ ಅಕ್ಷರ ಅವ್ರದ್ದು ಹೆಣ್ಣಿಂದ ಅಂತ ಅವ್ರು ಹೇಳ್ಯಾರ ಶ್ರೀ ಅನ್ನುವಂಥದ್ದು ಶ್ರೀ ಅಲ್ರಿ ಮತ್ತ ಶ್ರೀ ಬರೀ ಶ್ರೀ ಅಂದ್ರೆ ಹೆಣ್ಣ ಆತದ ಅಂತ ಹೇಳ್ತಾರ ಅವರು ಹೌದು ಹೌದು ಶ್ರೀ ಅನ್ನುವಂತ ಅಕ್ಷರ ನಮ್ದದ ನಿಮ್ಮ ಬಾಯಾಗ ಯಾಕ ಅಂತ ಕೇಳ್ಯಾರ ಅವ್ರು ಹೌದು ಹೌದು 52 ಅಕ್ಷರಗಳು ತಂಗಿ ಬ್ರಹ್ಮನ ಮುಖದಿಂದ ಬಂದಾವ ಹೌದು ಅದಕ್ಕೆ ಬಿಟ್ಟು ಹಾಡನ್ನು ನನಗೆ ಗೊತ್ತಾಗ್ತದ ಒಂದೊಂದು ಮುಖದಿಂದ ಎಷ್ಟೆಷ್ಟು ಅಕ್ಷರಗಳು ಬಂದಾವ ಅಂದ್ರೆ ತಿಪ್ಪಲದ ಮಾತ ಹೌದಲ್ರಿ ಮಾಸ್ತರ 52 ಅಕ್ಷರಗಳು ಮಾತ್ರ ಬ್ರಹ್ಮನ ಮುಖದಿಂದ ಬಂದಾವಪ್ಪ ಅಂತಂದ್ರೆ ನಿಮ್ಮ ಹೆಣ್ಣು ಹೆಂಗ ಆತವಾಗೋ ಅಕ್ಷರಗಳು ಆಗಂಗಿಲ್ಲಲ್ರಿ ಮಾಸ್ತರ ಸಾಧ್ಯನೇ ಇಲ್ಲ ಹೌದು ಹೌದು ನೀ ಏನಾರ ಹೇಳ್ತೀರಪ್ಪ ಅಂತ ನಾ ಕೇಳಂಗಿಲ್ಲ ರಾವಣನ 10 ತಲೆಗಳ ಹೆಸರು ಕೇಳ್ಯಾರ ಅವ್ರು ಹೌದಲ್ರಿ ಮಾಸ್ತರ ಏನ್ ಕೇಳ್ಯಾರ ಏನ್ ಕೇಳ್ಯಾರಿ ಕಾಮ ಕ್ರೋಧ ಲೋಭ ಮದ ಮತ್ಸರ ಅನ್ನುವಂಥವು ಏನದಾವ ನೋಡು ಇವು ಏನದಾವಲ್ಲ ಇವೇ ಮಾತ್ರ 10 ತಲೆಗಳದಾವ ಹೌದಲ್ರಿ ಮಾಸ್ತರ ಬುದ್ಧಿ ಶಕ್ತಿ ಹೌದು ಹೌದು ಯಾವ ತಲೆಲೆ ಊಟ ಮಾಡ್ತಿದ್ದ ಅಂತ ಕೇಳ್ಯಾರ ಅಹಂಕಾರ ಮತ್ತ ಚಿಂತನ ದುರಹಂಕಾರ ಇವೇ 10 ತಲೆಗಳು ಮಾಸ್ತರ ಇವೇ 10 ತಲೆಗಳದಾವ ಯಾವ ತಲೆಲೆ ಊಟ ಮಾಡ್ತಿದ್ದ ಅಂತ ಕೇಳ್ಯಾರ ಹೌದಲ್ರಿ ಮಾಸ್ತರ ಬುದ್ಧಿ ಶಕ್ತಿ ಅನ್ನುವಂಥದ್ದು ಏನದ ನೋಡು ಆ ತಲೆಲೆ ಊಟ ಮಾಡ್ತಿದ್ದ ರಾವಣ ಹೌದು ಹೌದು ತಗೋತಂಗಿ ನಿಂದು ರೋಕ ಮತ್ತೆ ನೀ ಹುಡುಕ್ಯಾಡ್ದನು ಸಿಗ್ತದ ಇದು ಸಿಗ್ತದಲ್ರಿ ಮಾಸ್ತರ ತಗದು ನೋಡಿ ನೀ ಲೇಖ ಹೌದು ಹೌದು ರಾವಣ 10 ತಲೆಗಳ ಹೆಸರ ಯಾವ ತಲೆಲೆ ಊಟ ಮಾಡ್ತಿದ ಅಂತ ಕೇಳಿದಿ ಹೌದು 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 ಇಲ್ಲಿ ನಾವೊಂದು ಕೇಳ್ತೀನಿ ಏನ್ ಕೇಳ್ತೀರಿ ಮಾಸ್ತರ ರಾಮಾಯಣದಾಗ ಕೇಳ್ಯಾರಪ್ಪ ಅಂತ ನಾವು ಒಂದು ರಾಮಾಯಣದಿಂದ ಕೇಳ್ಬೇಕು ಹೌದಲ್ರಿ ಅವ್ರು ಏನ್ ಕೇಳ್ತಾರ ಅದರನ್ನೇ ಕೇಳ್ಬೇಕಾಗ್ಯದ ಮಾಸ್ತರ ಕೇಳ್ರಲ್ಲ ಯಾವ ಇವರ
ಮಹಾಭಾರತದೊಳಗಿನ ಕೇಳಂತ ಅವ್ರು ರಾಮಾಯಣದೊಳಗಿನ ಕೇಳ್ಯಾರ. ಹೌದು ಹೌದು. ಮಹಾಭಾರತದೊಳಗ ಹಾ. ಯಾರು ಯಾರಪ್ಪ ಮಾಸ್ತರ? ದ್ರೌಪದಿ. ಹೌದು ಹೌದು. ದ್ರೌಪದಿಗೆ 5 ಮಂದಿ ಗಂಡದರಿದ್ರು. ಹಾ 5 ಮಂದಿ ಗಂಡದರಿದ್ರು. ಹಾ. ದುಶ್ಯಾಸನ ಇದ್ದಾವ ಶಿರಿ ಸೆಳಿತಿದ್ದ ಎಲ್ಲಿ ಎಲ್ರಿ ಮಾಸ್ತರ? ಸಭಾದಾಗ. ಹೌದು ಹೌದು. ಶಿರಿ ಸೆಳಿತಿದ್ದ ಹಿಂಗೆಲ್ಲ ಮಾತ್ರ ಮಂದಿ ಕೂತಿದ್ರು. ಹಾ. ಶಿರಿ ಸೆಳೆಯುವಂತ ಟೈಮ್ದೊಳಗ ಹೌದು ಹೌದು. ಏನಾಗ್ಯದ? ಏನಾಗ್ಯದ್ರಿ? 101 ಮಂದಿ ಯಾರಿದ್ರು? ಕೌರವರಿದ್ರು. ಹೌದು ಹೌದು. ಅದ್ರೊಳಗೆ 100 ಮಂದಿ ಗಂಡಸು ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು. ಹಾ ಒಟ್ಟ ಮನೆಗೆ ಆಕಿ ಹೋಗಿದ್ಳು. ಹೌದು ಹೌದು. ಇವ್ರು ಏನ್ 100 ಮಂದಿ ಗಂಡಸು ಮಕ್ಕಳು ಇದ್ರಲ್ಲ, ಹಾ ಈ 100 ಮಂದಿ ಗಂಡಸು ಮಕ್ಕಳಿಗೆ ಒಬ್ಬೊಬ್ರು ಹೆಣ್ರಿದ್ರು. ಹೌದು ಹೌದು. ಅವಾಗ ಇವ್ರು 30 ಮಂದಿ ಹೆಣ್ಮಕ್ಳು ಏನಂದ್ರು? ಏನಂತಾರ್ರಿ? ದ್ರೌಪದಿ ಮಾನ ಹರಣ ಆಗಲಕತ್ತದ, ನಾವು ಒಂದ್ ಸ್ವಲ್ಪ ನೋಡ್ಲಕ್ ಹೋಗಮ್ ನಡ್ರಿ ಅಂದ್ರು. ಹೌದು ಹೌದು. ಹೌದಪ್ಪ, ಇವ್ರು ಯಾಕೆ ಹೋಗ್ಲಿಲ್ಲ? ನೋಡ್ಲಕ್ ಹೋಗಮ್ ನಡ್ರಿ ಅಂತ ತಿಳ್ಕೊಂಡು ಬಂದಾರ ಅಲ್ಲಿಗೆ. ಹಾ. ಅಂದಾರ ಬಂದು ಕೂಡ್ಲೆ ಅವ್ ಏನ್ ಮಾಡ್ಯಾವ? ಏನ್ ಮಾಡ್ಯಾರ್ರಿ? ದುಶ್ಯಾಸನ ಬಂದು ಮಾತ್ರ ಸಂಹಾರ ಮಾಡುವಂತ ತಾಕತ್ ಅವ್ರು ಬಲ್ಯಾಕ ಆಗ್ಲಿಲ್ಲ. ಹೌದು ಹೌದು. ಹೌದಪ್ಪ, ಒಬ್ಬೊಬ್ಬರ 4 ಮಂದಿ ಕಲ್ತ್ರೆ ಒಂದೊಂದು ಕೈಗೆ ಮುರಿದು ಬಿಡ್ತಿದ್ರು ಅವನಿಗೆ. 100 ಮಂದಿ ಇದ್ರು ಇವ್ರು ಹೆಣ್ಮಕ್ಳು. ಹೌದು. ಒಬ್ಬರಿಗೆ ಮಾತ್ರ ಹೊಡೆಯೋದು ಆಗ್ಲಿಲ್ಲ. ಹೌದು ಹೌದು. 100 ಮಂದಿಗೆ ಆಗ್ಲಿಲ್ಲಪ್ಪ ಅಂತಂದಾಗ ಕೃಷ್ಣ ಪರಮಾತ್ಮ ಮಾತ್ರ ಆಕಿ ಕೈ ಎತ್ತಿ ಕರೆದ್ರು. ಹಾ ಕರೆದಾಗ ಮಾತ್ರ ಕೃಷ್ಣ ಪರಮಾತ್ಮ ಇದ್ದ ಬಂದು ಏನ್ ಮಾಡ್ದ? ಏನ್ ಮಾಡ್ಯಾನ್ರಿ? ಶತಕೋಟಿ ವಸ್ತ್ರ ಕೊಟ್ಟ. ಹೌದು ಹೌದು. ಶತಕೋಟಿ ವಸ್ತ್ರ ಕೊಟ್ಟಾಗ ಹಾ ಈ ಹೆಣ್ಮಕ್ಳು ಏನ್ ಮಾಡ್ಯಾವಲ್ಲ, ಏನ್ ಮಾಡ್ಯಾರ್ರಿ? ಮನದಿಂದ ಬಂದಂತ ಉಟ್ಕೊಂಡಂತ ಸೀರೆ ಅಲ್ಲ, ಆ ನಮ್ಮ ಕೃಷ್ಣ ಪರಮಾತ್ಮ ಬಿಡುವಂತ ಸೀರೆಗೆ ಆಶಾಕ್ ಬಿದ್ದಾವ ಓಸು. ಹೌದು ಹೌದು. ಆಶಾಕ್ ಬಿದ್ದು ಏನ್ ಮಾಡ್ಯಾವ? ಹಾ ಮನ್ಯಾಗ ಉಟ್ಕೊಂಡು ಬಂದಿರುವಂತ ಸೀರೆ ಮಾತ್ರ ತಕ್ಕೊಂಡ ಓಸು ಹೌದು ಹೌದು. ಕಳೆದವೆಲ್ಲ. ಹಾ ಕಳೆದ ಏನ್ ಮಾಡ್ಯಾರ? ಕೃಷ್ಣ ಪರಮಾತ್ಮ ಬಿಡುವಂತ ಸೀರೆ ಆಶಾಕ್ ಬಿದ್ದು ಹೋಗಿ ಕೈ ಹಚ್ಚಲಾಕತ್ತಾವ ಕೃಷ್ಣನ ಸೀರೆ. ಹೌದು ಹೌದು. ಕೃಷ್ಣನ ಸೀರೆಗೆ ಕೈ ಹಚ್ಚಲಾಕತ್ತಾವ. ಕೈ ಹಚ್ಚಿದ ಕೂಡಲೇ ಅವ್ರಿಗೆ ಎಟ್ಟಿಟ್ಟು ಬೇಕಾದ ನೋಡಿ ಸುತ್ಕೊಳಕ ಹೌದು ಹೌದು. ಅಟ್ಟಿಟ್ಟ ಸೀರೆ ಬಂದದ ಅವ್ರ ಕೈಯಾಗ. ಹೌದು ಹೌದಲ್ರಿ. ಸುತ್ಕೊಂಡ್ ನಿಂತಾವ. ಹಾ ಸುತ್ಕೊಂಡ್ ನಿಂತಾವ. ಅವಾಗ ಮಾತ್ರ ಹಿಂದಗಡೆ ಯಾವ ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಹೌದು ಮಾಯಕವಾರ ಭಗವಂತ ಇದ್ದವ. ಹೌದು. ಅವ ಬಿಡು ತನಕ ಬಿಟ್ಟು 8 ಕೋಟಿ ವಸ್ತ್ರ ಹಿಂದ್ಗಡೆ ಬಂದ್ ಮಾಡ್ದ ಕೃಷ್ಣ ಬಿಡುವಂತ ಸೀರೆ. ಹೌದು ಹೌದು. ಬಂದ್ ಮಾಡಿದ ಕೂಡಲೇ ಅದು ಮಾಯಾದ ಸೀರೆ ಇತ್ತಲ್ಲ, ಅದು ಹಾ ಏನಾಗೈತ್ರಿ ಮಾಸ್ತರ? ಮಾಯಾದ ಸೀರೆ ಎಲ್ಲ ಮೈ ಮೇಗಿಂದ ಎಲ್ಲ ಹೋಗ್ಯಾದ ಅದು ಕಳಚಿ. ಹೌದು ಹೌದು. ಯಾರ್ದು? ಯಾವ್ದ್ರಿ? ದ್ರೌಪದಿದ್ದು. 100 ಮಂದಿ ಹೆಣ್ಮಕ್ಳದು. ಹಾ ಹಾ ದ್ರೌಪದಿದಲ್ಲ. ಹೌದಲ್ರಿ ಮಾಸ್ತರ? 100 ಮಂದಿ ಹೆಣ್ಮಕ್ಳದೆಲ್ಲ ಮೈ ಮೇಗಿನ ಸೀರೆ ಎಲ್ಲ ಕಳಿಸಿ ಹೋಗ್ಯಾವ. ಹಾ ಅವ್ರಿಗೇನು ಸೀರೆ ಯಾರು ತಂದು ಕೊಟ್ಟಾರೋ ಏನ್ ಹಂಗೆ ಅದಾರು? ಏನ್ ಹಂಗೆ ಅವ್ರು ಕಳ್ಕೊಂಡವ್ರು ಹಂಗೆ ನಿಂತಾರೋ? ಹೌದು ಹೌದು. ಇದು ಒಂದು ಮಾತು ನನಗೆ ಸಂಶಯ ಬಂದದ. ಹೇಳ್ತಾರಿ ಮಾಸ್ತರ. ನೀ ಮತ್ತೆ ತಂಗಿ ಸುಳ್ಳಪ್ಪ ಅಂತಂದ್ರೆ ನಿನಗೆ ಇಲ್ಲಿ ಓದ್ಕೊಂಡವ್ರಿಗೆ ಕೇಳ್ತೀನಿ. ಹೌದು ಹೌದು ಹೌದು. ಓದ್ಕೊಂಡವ್ರು ಹೇಳ್ತಾರೆ ಇಲ್ಲಿ ನಿನಗೆ. ಹೌದಲ್ರಿ ಮಾಸ್ತರ? ಅವ್ರಿಗೆ ಯಾರು ಸೀರೆ ತಂದು ಕೊಟ್ಟಾರೋ ನಿನ್ನ ಅಷ್ಟೇ ಅದಾರು, ಹಾ ಏನು ಉಟ್ಕೊಂಡಾರೋ? ಹೌದಲ್ರಿ ಮಾಸ್ತರ? ಇದು ಒಂದು ಮಾತು ಸಂಶಯ ಬಂದದ. ಅದಿಟ್ಟು ಹೇಳ್ರಲ್ಲ ಗಣಪತಿದು. ಗಣಪತಿ. ಹಾ ಗಣಪತಿ ಕೇಳ್ರಿ. ಗಣಪತಿ. ತಂದಿ ಮಗನೋ ತಾಯಿ ಮಗನೋ? ಅವನಿಗೆ ಗಣಪತಿ ಅಂತ ಹೆಸರಿಕ್ಕಿ ಇಟ್ಟೇ ಇಲ್ಲಲ್ಲ ಪಾರ್ವತಿ. ಹೌದಲ್ರಿ ಮಾಸ್ತರ? ನಾನೇ ಹೇಳಲಿಲ್ಲ ಮಂಗಳಮೂರ್ತಿ ಅಂತ ತಿಳ್ಕೊಂಡು ಹೆಸರಿಟ್ಟಾಳ ಅಂತ ಹೇಳ ಹಾಕಿ. ಹೌದು. ಗಣಪತಿ ಅಂತ ಹೆಸರು ಯಾವಾಗ ಬಂದದ? ಯಾವಾಗ ಬಂದದ್ರಿ? ಹಿಂದ್ರಗಡೆ ಅವನು ರುಂಡ್ ಮೊದಲಂದು ಇದ್ರುವಂತ ರುಂಡ ಹೊಡೆದ. ಹಾ ಹೌದು. ಪರಮಾತ್ಮ ಇದ್ದ ಹೊಡೆದ. ಹಾ. ಹೊಡೆದು ಉತ್ತರ ದಿಕ್ಕಿಗೆ ಬಿದ್ದಂತ ಆನಿ ರುಂಡ ತಂದು ಅದಕ್ಕೆ ಹಚ್ಚಾರ. ಹೌದು ಹೌದು. ಹಚ್ಚಿದ ಬಳಕ ಹಿಂದ್ರಗಡೆ ಗಣಪತಿ ಅಂತ ತಿಳ್ಕೊಂಡು ಹೆಸರು ಯಾರಿಟ್ಟಾರ? ಯಾರ ಮಾಪ್ ಬಿಟ್ಟನಲ್ರಿ ಮಾಸ್ತರ? ನಮ್ಮ ಮಾಪ್ ಇಟ್ಟನದ ಹೆಸರು. ಹೌದು ಹೌದು. ಮತ್ತೆ ನಮ್ಮ ಮಾಪ್ ಹೆಸರು ಇಟ್ಟನಪ್ಪ ಅಂತಂದ್ರೆ ಅಪ್ಪನ ಮಗನೇ ಆದವ. ಹೌದು ಹೌದು. ಅದು ನಿಮ್ಮ ಮಗು ಹುಡ್ಸಿದಂತದ ಮಂಗಲಮೂರ್ತಿ ಅಂತ ಅಂದಾರ ಅದಕ್ಕೆ. ಹೌದು ಹೌದು. ಅದು ಕೆಸರಿನಿಂದ ಆಗಿದ್ದು ಮಂಗಲಮೂರ್ತಿ. ಹಾ ಅದಕ್ಕೆ ಮಂಗಲಮೂರ್ತಿ ಅಂತ ಅದ ಹೆಸರಿಟ್ಟ. ಯಾರಿಟ್ಟಾರ? ಯಾರಿಟ್ರಿ? ಪಾರ್ವತಿ ಇಟ್ಟಾಳ. ಹೌದು ಹೌದು. ಆದ್ರೆ ಗಣಪತಿ ಅಂತ ಹೆಸರು ಯಾರಿಟ್ಟಾರಪ್ಪ ಅಂತಂದ್ರ ಹಾ. ನಮ್ಮ ಪರಮಾತ್ಮ ಇಟ್ಟಾನ, ಅಪ್ಪನ ಮಗ ಅದನ್ನ ತಂಗಿ. ಆ ಮೂರ್ತಿ ಮಾಡ್ಬೇಕಾದ್ರೂ ಸಹಿತ ಓಂ ನಮ ಶಿವಾಯ ಅನ್ನುವಂತ ಪಂಚಾಕ್ಷರಿ ಮಂತ್ರ ನೋಡಿದಾಗ ಹೌದು ಹೌದು. ಆ ಮೂರ್ತಿ ತಯಾರಾಗ್ಯದ. ಹೌದಲ್ರಿ ಮಾಸ್ತರ? ಮಂತ್ರ ಅನ್ನುವಂಥದ್ದು ಮಾತ್ರ ಗಂಡದ. ಹಾ ಹಾ. ಅದ್ರೊಳಗೆ ನಿಮ್ಮ ಮೌನ ಪಾಲು ಇಲ್ಲೇ ಇಲ್ಲ. ಹೌದು ಹೌದು ಹೌದು. ಬಿಡು, ಆ ಕುರ್ಸಾಲಿಗಿತ್ತಿ ಪಾರ್ವತಿಗೆ ಮಾಡತ್ ಹೇಳಿದವ್ರು ನಾವು ಅಲ್ಲ. ಹೌದು ಹೌದು. ಯಾರು ಹೇಳಾರಕಿ ಮಂಗಲ ಮಾಡೋದು ಮಾಡಲಿಕ್ಕೆ ಮಾಸ್ತರ ಕೆಲಸ ಏನ್ ಹಚ್ಚಾಡ್ರಿ? ಏನ್ ಹಚ್ಚಾಳ? ಬಾಗಲ ಕಾಯಿಲೆ ಹಚ್ಚಾಳ. ನಮ್ಮ ಅಪ್ಪ ಏನ ಮಾಡ್ಯಾನ? ಇವ ಏನ್ ಮಾಡ್ಯಾನ? ಅಖಿಲ್ ಹಂಡ ಹಾ ಏನ್ ಮಾಡ್ಯ ಮಾಸ್ತರ? 64 ವಿದ್ಯಾಕ 64 ಕಲೆಗಳಿಗೆಲ್ಲ ಮಾತ್ರ ನೀ ಅಧಿಪತಿ ಆಗಪ್ಪ ತಿಳ್ಕೊಂಡು ಮಾತ್ರ ಹಾ ಆಶೀರ್ವಾದ ಕೊಟ್ಟ ನಮ್ಮ ಅಪ್ಪ. ಹೌದು ಹೌದು ಹೌದು. ಅವಾಗ ಮಾತ್ರ ಅವ ಗಣಪತಿ ಹಾಗೆ ಹೌದಲ್ರಿ ಮಾಸ್ತರ? ಗಣಪತಿ ಅಂತ ನೀ ಹೆಸರು ಇಟ್ಟಿಲ್ಲ, ಅಕ್ಕಿ ನಿನ್ನ ಮಗ, ಅವ ನಿನ್ನ ಮಗ ಅಲ್ಲ. ಹೌದು ಹೌದು. ನಮ್ಮ ಸಿದ್ಧಾಂತ. ಹೌದಲ್ರಿ ಮಾಸ್ತರ? ಮತ್ತೆ ನಿನಗೇನು ಸಂಶಯ ಇತ್ತಪ್ಪ ಅಂತ ಹಾ ಹೇಳ್ತಂಗಿ ಮತ್ತೊಮ್ಮೆ. ನಡಿಲ್ರಿ ಮಾಸ್ತರ? ಅದಕ್ಕೆ ಈಗ ಅಧ್ಯಾತ್ಮಗಳು ಹಾಡನ್ನ ಹಾ ಅಧ್ಯಾತ್ಮ ನಡಿಲ್ರಿ ಮಾಸ್ತರ? ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಹಾ ಬರಗಾಲಿಲ ಬಿಸಲಾಗ ನಡೆದರ, ಬರಗಾಲಿಲ ಬಿಸಲಾಗ ನಡೆದರ ಬರಗಾಲಿಲ ಬಿಸಲಾಗ ನಡೆದರ, ಬರಗಾಲಿಲ ಬಿಸಲಾಗ ನಡೆದರ ಏನೂ ಆಗಲಿಲ್ಲ. ಸುಡುವಂಡೆನು ಕಾಲ. ಬರಗಾಲಿಲ ಬಿಸಲಾಗ ನಡೆದರ, ಬರಗಾಲಿಲ ಬಿಸಲಾಗ ನಡೆದರ ಅದಕ್ಕೇನೂ ಆಗಲಿಲ್ಲ. ಸುಡುವಂಡೆನು ಕಾಲ.
ಬರಗಾಲಿಲೆ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳಗಿನಾಗ ನಡೆದು ನಾ ಸುಟ್ಟುಕೊಂಡೆನು ಕಾಲ ನೀರು ಎಷ್ಟು ಸಾರಿ ಕುಡಿದಾರ ಎನ್ನ ಉಷ್ಣ ಆರಲಿಲ್ಲ ನೀರಿನಿಂದ ನಿರ್ಮಲ ಶೀತ ಎಂಬ ಕಿರಣ ತೋರಲಿಲ್ಲ ಆ ನೀರು ಬಿಟ್ಟು ನಾ ಬೆಂಕಿ ತಿಂದರ ನೀರು ಬಿಟ್ಟು ನಾ ಬೆಂಕಿ ತಿಂದ್ರ ನನ್ನ ಆನಂದ ಕಾಳತಿಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳಗಿನಾಗ ನಡೆದು ನಾ ಸುಟ್ಟುಕೊಂಡೆನು ಕಾಲ ಅಧ್ಯಾತ್ಮ ಅಂದ್ರೆ ಹೆಂಗಿರ್ತದ ಹೆಂಗಿರ್ತರಿ ಮಾಸ್ತರ ಉಲ್ಟಾ ಇರ್ತದ ತಮ್ಮ ಹೌದ್ ಹೌದು ಬರೆಗಾಲಿ ಬಿಸಿಲಾಗ ನಡೆದ್ರೆ ಏನೂ ಆಗಲ್ಲ ಅಂತ ಹೇಳ್ತಾನವ ಬೆಳದಿಂಗಳದಾಗ ನಡೆದು ನಾಕ್ ಸುಟ್ಕೊಂಡಿನಿ ಕಾಲ ಹೌದ್ ಹೌದು ಅದಕ್ಕೆ ಈ ಜಗತ್ತಕ್ಕೆ ವಿರೋಧಿರ್ತದ ತಂಗಿ ಅಧ್ಯಾತ್ಮ ಅಂದ್ರ ಅಧ್ಯಾತ್ಮ ಅಂದ್ರೆ ಹೆಂಗ್ರಿ ಈ ನಾಯಕರು ಹೆಣ್ಮಕ್ಳು ಜಂಪಾರ್ ಉಡ್ತಾರ ನೋಡಿದಿಲ್ಲ ಹೌದ್ ಹೌದಲ್ರಿ ಹ್ಯಾಂಗ ಮಾಸ್ತರ ಉಡ್ತಾರ ಅವರು ಹಿಂದ ಕಸಿ ಕಟ್ಟಿರ್ತಾರ ಕುಸೆಗಳ ಮ್ಯಾಗ ಕನ್ನಡಿ ಹಚ್ಚಿರ್ತಾರ ಗುಂಡು ಗುಂಡ ಹೌದ್ ಹೌದು ಕನ್ನಡಿ ಹಚ್ಚಿರ್ತಾರ ಈಗ ಕಾಮಸೂತ್ರ ಅನ್ನುವಂಥದ್ದು ಏನ್ ಹೇಳ್ತದ ಬುಕ್ಕ ಏನ್ ಹೇಳ್ತದ್ರಿ ಯಾವುದೇ ಪುರುಷ ಒಬ್ಬ ಹೊಂಟಿದನಪ್ಪ ಅಂತಂದ್ರ ಹೆಣ್ಮಗಳು ಎದುರಿಗೆ ಹೊಂಟಿದಳಪ್ಪ ಅಂತಂದ್ರ ಇವನ ದೃಷ್ಟಿ ಎದ್ರ ಮ್ಯಾಗ ಹೋಗ್ತದ ಅವ್ರ ಪುಚ್ಚಗಳ ಮೇಲೆ ಹೋಗ್ತದಲ್ರಿ ಮಾಸ್ತರ ಕುಸೆಗಳ ಮ್ಯಾಗ ಹೋಗ್ತದ ಸೀದಾ ಹೌದ್ ಹೌದು ಆದ ಕೂಡಲೇ ಆ ಕನ್ನಡಿ ಒಳಗೆ ಇವನು ಮೂತಿ ಕಾಣಿಸ್ತದ ಅದೇನ್ ಹೇಳ್ತದ್ರಿ ಉತ್ತರ ಕಾಣಿಸಿದ ಕೂಡಲೇ ಅದು ಕನ್ನಡಿ ಉತ್ತರ ಏನ್ ಹೇಳಕತ್ತದ ಏನ್ ಹೇಳ್ತದ್ರಿ ನಿನ್ನ ಹೊಲಸ ಮುಖ ನನಗೇನ್ ತೋರಿಸ್ತೋ ನಿನ್ನ ಮೂತಿ ನೋಡ್ಕೋತ ಆ ಕಡೆ ಹೋಗಿ ಮಗನ ಉಲ್ಟಾ ಹೌದ್ ಹೌದ್ ಹೌದು ಹಾಂಗ ಇದು ಅಧ್ಯಾತ್ಮ ಅಂದ್ರೆ ತಂಗಿ ತಿರುಪಿರ್ತದ ಹೌದಲ್ರಿ ಮಾಸ್ತರ ಬರೆಗಾಲ ಅಂತಂದ್ರೆ ಎದಕ್ಕಂದ ಬೆಳದಿಂಗಳ ಅಂದ್ರೆ ಎದಕ್ಕಂದಾನ ಹೇಳ್ತಾರ್ರಿ ಬಾಳ ಶಾಣೆ ತಮ್ಮ ಅಧ್ಯಾತ್ಮದೊಳಗೆ ಹೇಳತ್ತ ಹೇಳಪ್ಪ ಅಂತಂದಾಗ ನಾವು ಹಾಂಗ ಹಿಂಗ ಹಾಡುದು ಬೇಡ ಅದಕ್ಕೆ ಇಲ್ಲೇನ್ ಹೇಳ್ತಾರ ರೊಟ್ಟಿ ಎಷ್ಟು ಸಾರಿ ಉಂಡಾರ ಎನ್ನ ಹೊಟ್ಟಿ ತುಂಬಲಿಲ್ಲ ಗಟ್ಟಿ ರೊಟ್ಟಿ ಎಷ್ಟೋ ಉಂಡಿರಬೇಕು 108 ಚೀಲ ಉಣುದು ಗಾಳಿ ಹಣ್ಣ ತಿಂದರ ಬಿಟ್ಟು ಉಣುದು ಗಾಳಿ ಹಣ್ಣ ತಿಂದ್ರ ಹೊಟ್ಟೆ ಹಸುವೆ ಆಗಲಿಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳಗಿನಾಗ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲ ಬಿಸಲಾಗ ನಡೆದರ ಅದಕ್ಕೆ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳಗಿನಾಗ ನಡೆದು ನಾ ಸುಟ್ಟುಕೊಂಡೆನು ಕಾಲ ಹಚ್ಚಿನ ಮನಿ ಒಳಗಿಟ್ಟರ ಬೆಳಕ ಬೀಳಲಿಲ್ಲ ಮಾಪ ಹಚ್ಚಿ ಅಟೋ ಎಣ್ಣೆ ಹಾಕಿದರ ಎಣ್ಣೆ ತಾಳಲಿಲ್ಲ ಸ್ವಲ್ಪ ತಿಳಿದು ಎಣ್ಣೆ ಖಾಲಿ ಮಾಡಿದರ ಸ್ವಲ್ಪ ತಿಳಿದು ಎಣ್ಣೆ ಖಾಲಿ ಮಾಡಿ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಸುಟ್ಟುಕೊಂಡೆನು ಕಾಲ ಬರಗಾಲಿಲ ಬಿಸಿಲಾಗ ನಡೆದರ ಅದಕ್ಕೆ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳಗಿನಾಗ ನಡೆದು ನಾ ಸುಟ್ಟುಕೊಂಡೆನು ಕಾಲ ಎಷ್ಟೋ ಸರ್ತೆನ ಕೊಟ್ಟಿನಿ ಭೋಗ ಮೋಹ ಹುರಿಯಲಿಲ್ಲ ಹುಟ್ಟಿದಲ್ಲಿ ಹೊಳ್ಳಿ ಮೆಟ್ಟುವುದು ಸಂಚಿತಾದಿ ಮೂಲ ಆ ಹುಟ್ಟುದು ಸಾವುದು ಎರಡು ಬಿಟ್ಟರ ಹುಟ್ಟುದು ಸಾಯುವುದು ಎರಡು ಬಿಟ್ರ ಮುಂದೆ ಯಾರು ಇಲ್ಲ ಬೆಳಗಿನಾಗ ನಡೆದು ಸುಟ್ಟುಕೊಂಡೆನು ಕಾಲ ಗುಪ್ತ ಕಾಣಿಕೆ ಅವ್ರ ಅಧ್ಯಾತ್ಮ ಅಂದಾರಲ್ರಿ ಹೇಳ್ರಿ ಮಾತ್ರ ನಿಮ್ದೇನ ಹೇಳ್ರಿ ಓ ಅಣ್ಣ ಅಣ್ಣ ಹೇಳ್ಯಾರ ತಗೋರಿ ನೀವು ಅದಕ್ಕೆ ನೀ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂದಂಗ ಹೌದು ಯಾವಾಗ ನಾವು ಮಾತ್ರ ಈ ಜನ ಭೂಲೋಕದೊಳಗೆ ಹುಟ್ಟಿ ಬಂದೀವಪ್ಪ ಅಂತಂದ್ರ ನಮ್ಮ ಹೆಸರು ಹೇಳುವುದು ಬೇಡ ಹೌದು ಹೌದು ಹ್ಯಾಂಗ ಕೃಷ್ಣ ಅನ್ನುವಂಥ ನಾಮ ಪಾರ ಯಾವ ದ್ರೌಪದಿ ಮಾನ ಹರಣ ಆಗುವಂಥ ಟೈಮ್ದೊಳಗೆ ಹ್ಯಾಂಗ ಭಗವಂತನ ಹೆಸರು ಕಾಪಾಡ್ತು ಹೌದು ಹೌದು ಹಂಗ ಈ ಪೀರನ ಜಾತ್ರೆ ಮಾಡ್ಲಕತ್ತೀವಪ್ಪ ಅಂತಂದ್ರ ಅವನ ಹೆಸರು ಮೇಲೆ ಮಾತ್ರ ಇದು 101 ರೂಪಾಯಿ ತಗೋರ ತಿಳಿದುಕೊಂಡು 101 ರೂಪಾಯಿ ಗುಪ್ತ ಕಾಣಿಕೆ ಆಗಿ ಕೊಟ್ಟಾರ ಅವರಿಗಾದ್ರೂ ಕೂಡ ಆ ಗುಪ್ತವಾಗಿ ಕೊಟ್ಟು ಕಾಪಾಡಲಿ ಪರಮಾತ್ಮ ತಿಳಿದುಕೊಂಡು ಕೊಟ್ಟಂತ ಹಣ ನಾನು ಸ್ವೀಕಾರ ಮಾಡ್ತೀನಿ ಅನಿಸ್ತಕ್ಕ ಅದಕ್ಕೇನು ಹೇಳ್ತಾರೆ ತಮ್ಮ ಮುಂದೆ ಮದುವೆ ಮಾಡಿಕೊಂಡು ಮಕ್ಕಳು ಹಡಿದರ ಎನಗ ನೋಡಲಿಲ್ಲ ಮಕ್ಕಳು ಸತ್ತು ಹೆಂಡತಿಗೂ ಬಿಟ್ಟ ಆಗ್ಯಾವ ಅಳಗಾಲ ಹೆಣ್ಣ ಇಲ್ಲದೆ ಒಂದು ಮಗನ ಹಡದೇನು ಹೆಂಡತಿ ಇಲ್ಲದೆ ಒಂದು ಮಗನ ಹಡದೇನು ಭಾಗ್ಯ ಕಡಿಮೆಲ್ಲ ನಡೆದು ಸುಟ್ಟುಕೊಂಡೆನು ಕಾಲ
ಕಾಲ ಬರಗಾಲಿಲೆ ಬಿಸಲಾಗ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳಿಗ್ಗೆ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲ ಬಿಸಿಲಾಗ ನಡೆದರ ಬರಗಾಲಿಲ ಬಿಸಿಲಾಗ ನಡೆದರ ಏನೂ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೆಳಿಗ್ಗೆ ನಡೆದು ನಾ ಸುಟ್ಟುಕೊಂಡೆನು ಕಾಲ ಏ ಮುಕ್ತಿ ಮುಕ್ತಿ ಅಂತ ಹುಡುಕಿದ್ರ ಮುಕ್ತಿ ಯಾವಲ್ಲಿ ಸಿಗಲಿಲ್ಲ ಗುರುಕರ್ಣದಿ ಮುಕ್ತಿ ಇಳದು ಬಂದಿತು ಅಂದೇವಾಡಿ ಬಾಗಿಲ ಮಾಕೈ ಉಸ್ತಾದ ಗೈವಿಷ ಅಂದ್ರು ಮಾಕೈ ಉಸ್ತಾದ ಗೈವಿಷ ಬೈಲಿಗಾಯ್ತು ಬೈಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ